ಹಾಯ್ ಫ್ರೆಂಡ್ಸ್, ಎಲ್ಲ ಹೇಗಿದ್ದೀರಾ? ಶ್ವೇತಾ ಅವಿನಾಶ್ ಚಾನಲ್ಗೆ ಸ್ವಾಗತ. ಜುಲಾಬಿ ಮೀನು ಸಾಂಬಾರು ಮಾಡ್ತಾಯಿದ್ದೀನಿ. ತುಂಬ ಟೇಸ್ಟಿಯಾಗಿ ತುಂಬಾ ಚೆನ್ನಾಗಿರುತ್ತೆ. ನೋಡ್ತಾ ಇದ್ದೀರಲ್ಲ ಫ್ರೆಂಡ್ಸ್, ಎಷ್ಟು ನೀಟಾಗಿ ಕಿವಿ ಒಳಗಡೆಗೆಲ್ಲ ನೀಟಾಗಿ ತೊಳೆದಿದ್ದಾರೆ. ಈ ಥರ ನೀಟಾಗಿ ವಾಶ್ ಮಾಡಿದ್ರೇ ಮೀನಿನ ಸಾಂಬಾರು ಸ್ಮೆಲ್ ಇಲ್ದಂಗೆ ಚೆನ್ನಾಗಿರುತ್ತೆ. ಲಾಸ್ಟಲ್ಲಿ ಅರಿಶಿನ ಉಪ್ಪು ಹಾಕು ಸ್ವಲ್ಪ ನೀಟಾಗಿ ಒಂದು 2 ನಿಮಿಷ ಬಿಟ್ಟು ವಾಶ್ ಮಾಡ್ಕೋಬೇಕು. ಆ ಥರ ಆದರೆ ಸ್ಮೆಲ್ ಇರೋದಿಲ್ಲ. ಮೀನಿನ ಸಾಂಬಾರಿಗೆ ಬೇಕಾಗುವ ಐಟಮ್ಸ್: ಖಾರದ ಪುಡಿ ಅನುಗುಣವಾಗಿ ಖಾರಕ್ಕೆ, 1-3 ಸ್ಪೂನ್ ಧನಿಯಾ ಬೀಜ, ಒಂದು ಸ್ವಲ್ಪ ಅರಿಶಿನದ ಪುಡಿ, 1/4 ಹಿಡಿ ಕೊತ್ತಂಬರಿ ಸೊಪ್ಪು, ಒಂದು ಅರ್ಧ ಕಾಯಿ, 2 ಟೊಮೊಟೊ, ನಿಂಬೆಹಣ್ಣಿನ ಸೈಜು ಹುಣಸೆಹಣ್ಣು ತೊಗೊಂಡಿದ್ದೀನಿ, 2 ಇಂಚು ಚಕ್ಕೆ ಇದೆ, 2 ಮೀಡಿಯಮ್ ಸೈಜ್ ಈರುಳ್ಳಿ, 1 ಹಿಡಿ ಬೆಳ್ಳುಳ್ಳಿ ತೊಗೊಂಡಿದ್ದೀನಿ, 1 ಸ್ಪೂನ್ ಜೀರಿಗೆ, 1 ಸ್ಪೂನು ಕಾಳುಮೆಣಸು ಹಾಕ್ಕೊಂಡಿದ್ದೀನಿ. ಇಷ್ಟನ್ನು ಸಹ ಯಾವುದನ್ನು ಫ್ರೈ ಮಾಡ್ಕೊತಾ ಇಲ್ಲ, ಹಸಿದೇ ರುಬ್ಕೊತಾ ಇರೋದು. ರುಬ್ಬಿರೋದಾಗಿದೆ ಮಸಾಲಾನ. ಒಗ್ಗರಣೆಗೆ ಪಾತ್ರೆ ಬಿಸಿಗೆ ಇಟ್ಕೊಂಡಿದ್ದೀನಿ. ಎಣ್ಣೆ ಒಗ್ಗರಣೆಗೆ ಹಾಕ್ಕೊಂಡು ಬಿಸಿ ಆದಮೇಲೆ ಒಂದು ಮೀಡಿಯಮ್ ಸೈಜ್ ಈರುಳ್ಳಿ ಲೇಸಸ್ಸಾಗಿ ಕಟ್ ಮಾಡ್ಕೊಂಡಿದ್ದೀನಿ. ಗೋಲ್ಡನ್ ಬ್ರೌನ್ ಕಲರ್ ಬರೋವರೆಗೂ ಸ್ವಲ್ಪ ಫ್ರೈ ಮಾಡ್ಕೋಬೇಕು. ಇಷ್ಟು ಫ್ರೈ ಆದರೆ ಸಾಕು. ಹೀಗೇ ಮಸಾಲೆ ಹಾಕ್ತಾಯಿದ್ದೀನಿ. ನಾನು 2 kg ಮೀನಿಗಷ್ಟೇ ನಾನು ಮಸಾಲ ರೆಡಿ ಮಾಡ್ಕೊಂಡಿರೋದು. ಇದೇ ಕ್ವಾಂಟಿಟಿಯಲ್ಲಿ ನೀವು ಮಾಡಿದರೆ ನಿಮ್ಮನೆಯಲ್ಲೂ ಸಾಂಬಾರು ಇದೇ ಟೇಸ್ಟಿಯಾಗಿ ತುಂಬಾ ಚೆನ್ನಾಗಿ ಬರುತ್ತೆ. ನಮ್ಮನೆಯಲ್ಲೂ ತುಂಬ ಟೇಸ್ಟಿಯಾಗಿ ತುಂಬಾ ಚೆನ್ನಾಗಿ ಬಂತು ಸಾಂಬಾರು. ನೀವು ಇದೇ ಥರನೇ ಟ್ರೈ ಮಾಡಿ, ತುಂಬಾ ಚೆನ್ನಾಗಿ ಬರುತ್ತೆ. ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ತಾಯಿದ್ದೀನಿ. ನೀಟಾಗಿ ತಿರುಗಿಸ್ಕೋಬೇಕು. ನಿಮಗೆ ತಿಕ್ನೆಸ್ ಹೇಗೆ ಬೇಕೋ ಹಾಗೆ ಮಾಡ್ಕೊಳ್ಳಿ. ನಿಮಗೆ ದಪ್ಪ ಬೇಕು ಅಂದರೆ ದಪ್ಪ ಮಾಡ್ಕೊಳ್ಳಿ. ಜಾಸ್ತಿ ದಪ್ಪ ಇದ್ದರೆ ಅಷ್ಟು ಚೆನ್ನಾಗಿರೋದಿಲ್ಲ. ಇಷ್ಟು ತಿಕ್ನೆಸ್ ಇದ್ದರೆ ಸಾಕಾಗುತ್ತೆ. ಇಷ್ಟು ಸಾಕು. ಈಗಲೇ ಒಂದು ಸಾರಿ ಉಪ್ಪು ಖಾರ ಹುಳಿ ಚೆಕ್ ಮಾಡ್ಕೊಳ್ಳಿ. ಕಡಿಮೆ ಇತ್ತು ಅಂದರೆ ನೀವು ಅಡ್ಜಸ್ಟ್ ಮಾಡ್ಕೊಳ್ಳಿ. ನಾನು ಕರೆಕ್ಟ್ ಇತ್ತು, ಹಂಗಾಗಿ ನಾನು ಕರೆಕ್ಟಾಗಿ ಪ್ಲೇಟ್ ಮುಚ್ಚುತ್ತಾ ಇದ್ದೀನಿ. ಇಷ್ಟಾದರೆ ಸಾಕು. ಕುದಿ ಬಂದಿದೆ. ಒಂದು 8ರಿಂದ 9 ನಿಮಿಷ ಕುದ್ದಿದೆ. ಈಗ ಲಾಸ್ಟಲ್ಲಿ ಮೀನು ಹಾಕ್ತಾಯಿದ್ದೀನಿ. ಫಸ್ಟಿಗೆ ನಾನು ತಲೆ ಹಾಕ್ತಾಯಿದ್ದೀನಿ, ತಲೆ ಭಾಗದ್ದು. ಒಂದು ಮೀನಲ್ಲಿ 2 ಭಾಗ ಮಾಡ್ಕೊಂಡಿರೋದು. ಈ ಪೂರ್ತಿ ಹಾಕ್ತಾಯಿದ್ದೀನಿ ಮೀನೆಲ್ಲ. ತುಂಬಾ ಟೇಸ್ಟಿಯಾಗಿ ತುಂಬಾ ಚೆನ್ನಾಗಿರುತ್ತೆ ಫ್ರೆಂಡ್ಸ್. ನಿಮ್ಮನೆಯಲ್ಲೂ ನೀವು ಟ್ರೈ ಮಾಡಿ. ಈ ಥರ ಪೂರ್ತಿಯಾಗಿ ತಿರ್ಗಿಸ್ಕೊಳಕ್ಕೆ ಹೋಗಬೇಡಿ, ಎಲ್ಲ ಕಲಸೋದಂಗೆ ಆಗ್ಬಿಡುತ್ತೆ. ಸ್ವಲ್ಪ ನಿಧಾನಕ್ಕೆ ತಿರುಗಿಸ್ಕೋಬೇಕು. ಇಷ್ಟು ತಿರುಗಿಸಿದ್ರೆ ಸಾಕು. ಒಂದು 2ರಿಂದ 3 ನಿಮಿಷ ಕುದ್ರೆ ಸಾಕಾಗುತ್ತೆ. ಇಷ್ಟು ಕುದ್ರೆ ಸಾಕು. ಆಗಿದೆ. ಲಾಸ್ಟಲ್ಲಿ ಕೊತ್ತಂಬರಿ ಸೊಪ್ಪು ಹಾಕ್ತಾಯಿದ್ದೀನಿ. ನೋಡಿದ್ರಲ್ಲ ಫ್ರೆಂಡ್ಸ್, ಒಳ್ಳೆ ಪರಿಮಳ ಬರ್ತಾಯಿದೆ. ಜುಲಾಬಿ ಮೀನು ಸಾಂಬಾರು ಅಂದರೆ ಯಾರಿಗೆ ಇಷ್ಟ ಆಗಲ್ಲ ಹೇಳಿ? ನಿಮ್ಮನೆಯಲ್ಲೂ ನೀವು ಟ್ರೈ ಮಾಡಿ ಫ್ರೆಂಡ್ಸ್. ಎಲ್ಲರೂ ಖುಷಿಯಿಂದ ಊಟ ಮಾಡ್ತಾರೆ. ಮಕ್ಕಳು ಸಮೇತಗಳು ಊಟ ಮಾಡ್ಬೋದು. ಜಾಸ್ತಿನೂ ಮುಳ್ಳು ಇರೋದಿಲ್ಲ. ತುಂಬ ಟೇಸ್ಟಿಯಾಗಿ ತುಂಬಾ ಚೆನ್ನಾಗಿರುತ್ತೆ. ನೋಡ್ತಾ ಇದ್ರೆ ಬಾಯಲ್ಲಿ ನೀರೇ ಬರುತ್ತೆ. ಮುದ್ದೆ ಜೊತೆ ಸರ್ವ್ ಮಾಡ್ಕೊಂಡು ಊಟ ಮಾಡ್ತಾಯಿದ್ರೆ 1 ಮುದ್ದೆ ಊಟ ಮಾಡುವಂಥವ್ರು 2 ಮುದ್ದೆ ಊಟ ಮಾಡ್ತಾರೆ. ತುಂಬ ಟೇಸ್ಟಿಯಾಗಿ ತುಂಬಾ ಚೆನ್ನಾಗಿರುತ್ತೆ. ನೀವು ನಿಮ್ಮನೆಯಲ್ಲೂ ಟ್ರೈ ಮಾಡಿ. ಹೇಗೆ ಬಂದಿದೆ ಅಂತೇಳಿ ಕಮೆಂಟ್ ಹಾಕಿ. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಆಗಿ. ಥ್ಯಾಂಕ್ ಯು.